ಭಾವಿ ಸೈನಿಕರಿಗೆ ಜೈ ಹಿಂದ್. ಸೊ ನಿಮ್ಮ ಡೌಟ್ಸ್ಗಳು ಅಗ್ನಿವೀರ ರಿಸಲ್ಟನ್ನು ಬಿಟ್ಟು 2 ದಿನ ಆಯಿತು. ನಿಮ್ಮ ಸಾಕಷ್ಟು ಡೌಟ್ಸ್ಗಳಿದ್ದವು. ಎಷ್ಟೋ ಜನ ಕನ್ಫ್ಯೂಷನ್ ಆಗಿದ್ದೀರಿ. ಸೆಕೆಂಡ್ ಲಿಸ್ಟ್ ಬಿಡ್ತಾರಾ, ಸೆಕೆಂಡ್ ಲಿಸ್ಟ್ ಬಿಡಲ್ವಾ? ಸೊ ಬೆಂಗಳೂರು ಮತ್ತು ಮಂಗಳೂರು AROದಲ್ಲಿ ನಿಮ್ಮ ರಿಸಲ್ಟನ್ನು ನಿಮ್ಮ ARO ಇರೋದೇ ಬೇರೆ, ಮತ್ತು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳದೆ ಬೇರೆ ARO ಆಗ್ತಿದೆ. ಸೊ ಅದಕ್ಕೋಸ್ಕರ ಈ ಡೀಟೇಲ್ ಆದಂಥ ಮಾಹಿತಿಯನ್ನು ನಿಮ್ಗೆ ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಯಾವ AROದಲ್ಲಿ ಎಷ್ಟೆಷ್ಟು ನಂಬರ್ಗಳು ಬಂದಿದ್ದಾವೆ, ನಿಮ್ಮ ರಿಸಲ್ಟನ್ನು ಕನ್ಫರ್ಮ್ ಆಗಿ ನಿಮ್ಮದೇ ಅಂತ ತಿಳ್ಕೊಳ್ಬೇಕಾಗಿದ್ರೆ ಯಾವ ಥರ ತಿಳ್ಕೊಳ್ಬೇಕು? ನೀವು ಫಸ್ಟ್ಗೆ ರಿಸಲ್ಟ್ ಬಿಟ್ಟ ತಕ್ಷಣ ಯಾವುದೋ ಒಂದು AROದಲ್ಲಿ ಹೋಗಿ, ಯಾಕಂದ್ರೆ ಫಸ್ಟ್ ಅಟೆಂಪ್ಟನ್ನು ಮಾಡಿರ್ತೀರಿ, ಫಸ್ಟ್ಗೆ ಪಾಸ್ ಆಗಿಬಿಟ್ಟಿರ್ತೀರಿ. ಸೊ ಗೊತ್ತಿರಲ್ಲ ನಿಮಗೆ ಯಾವ ಥರ ಚೆಕ್ ಮಾಡ್ಕೋಬೇಕು ರಿಸಲ್ಟ್ ಅಂತ ಹೇಳ್ಕಿಸಿಂದ ನಾನು ಡಿಕ್ಲೇರ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಇದನ್ನೆಲ್ಲ ಡೀಟೇಲನ್ನು ಹಾಕಿರಪ್ಪ ಅಂತಾರೆ ನಿಮ್ಮ AROದಲ್ಲಿ ನಿಮ್ಮ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಕಿಸಿಂದ. ಸೊ ನೀವು ಬೇರೆ AROದಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದೀರಿ. ಸೊ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ ಅಂತ ಹೇಳ್ಕಿಸಿಂದ ಕ್ಲಿಯರ್ ಆಗಿ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಈ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡ್ಕೊಡ್ರಿ. ಸೊ ನಿಮ್ಮ ರಿಸಲ್ಟನ್ನು ಈ ಕಲ್ಯಾಣದಲ್ಲಿ ನೀವು ಯಾವ AROದವ್ರು ಅಂತ ನೀವು ಕನ್ಫರ್ಮೇಷನನ್ನು ಮಾಡ್ಕೊಳ್ರಿ. ಮಂಗಳೂರು, ಬೆಂಗಳೂರು, ಬೆಳಗಾವಿ 3 AROಗಳಿದಾವೆ. 3 AROದಲ್ಲಿ ನಿಮ್ಮ ARO ಯಾವ್ದು ಬರುತ್ತೆ, ಅಡ್ಮಿಟ್ ಕಾರ್ಡ್ ಇದೆಯಲ್ಲ, ಅಡ್ಮಿಟ್ ಕಾರ್ಡ್ ಒಂದ್ಸರಿ ತೆಗೆದಿಟ್ಕೊಳ್ರಿ. ಕೈಯಲ್ಲಿ ತೆಗೆದಿಟ್ಕೊಂಡ ಕೇಸಿಂದ ಈ ಥರ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ನಂಬರ್ ಇರುತ್ತೆ. ಇದೇನು ಕಾಣ್ತಿಲ್ಲ, ಈ ನಂಬರನ್ನು BAN.KAR.MAN.AVGD.2024 ನೀವು GD ಇದ್ರೆ GD ಮತ್ತು ಟ್ರೇಡ್ಮನ್ ಇದ್ರೆ TDT ಅಂತ ಇರ್ತಾ, ನರ್ಸಿಂಗ್ ಅಸಿಸ್ಟೆಂಟ್ ಇದ್ರೆ NA ಅಂತ ಇರ್ತಾ, ಮತ್ತು ನೆಕ್ಸ್ಟ್ WMP ಇದ್ರೆ WMP ಅಂತ ಇರ್ತೈತಿ. ಇಲ್ಲಿ ಇಷ್ಟು ನೀವು ಏನು ಚೆಕ್ ಮಾಡ್ಕೋಬೇಕು ಅದು ಕರೆಕ್ಟಾಗಿ ಒಂದ್ಸರಿ ತಿಳ್ಕೊಂಡ್ಬಿಡ್ರಿ. ನಿಮ್ಮ ರಿಸಲ್ಟನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕಿದ್ರೆ ನೀವು ಯಾವ AROದವರು ಇದು ನೋಡ್ಕೊಳ್ರಿ. ಕಾಣ್ತಿರೋದು ಮಂಗಳೂರು ARO MAN ಅಂತಿದೆಯಲ್ಲ, ಇದು ಮಂಗಳೂರು AROದ. ಬೆಳಗಾವಿ AROದವ್ರದ್ದು ಏನಿರುತ್ತಪ್ಪ ಅಂದ್ರೆ BEL ಅಂತ ಹೇಳಿಸಿದ ಇಲ್ಲಿ ಚೇಂಜ್ ಇರ್ತೈತಿ, BEL ಅಂತ ಹೇಳಿಸಿದ. ನೆಕ್ಸ್ಟ್ ಬೆಂಗಳೂರು AROದವ್ರದ BAN ಬೆಂಗಳೂರು ಅಂತ ಹೇಳಿಸಿದ ಅದು ನಿಮ್ದು ಚೇಂಜಸ್ ಇರ್ತೈತಿ. ಸೊ ನಿಮ್ಮ AROದ ಇದು ಕನ್ಫರ್ಮೇಷನ್ ಅನ್ನು ಮಾಡ್ಕೊಳ್ರಿ. ಮಾಡ್ಕೊಂಡ ನೆಕ್ಸ್ಟ್ ಈ ನಂಬರನ್ನು ಕನ್ಫರ್ಮೇಷನ್ ಅನ್ನು ಮಾಡ್ಕೊಳ್ರಿ. ಮತ್ತೆ ನೆಕ್ಸ್ಟ್ ಯಾವ ಟ್ರೇಡ್ ಅನ್ನೋದು ಕೂಡ ಈ 3 ಕರೆಕ್ಟಾಗಿ ನೀವು ತಿಳಿದುಕೊಂಡ್ರೆ ನಿಮ್ಮ ರಿಸಲ್ಟ್ ಕನ್ಫರ್ಮ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನು ನೋಡ್ಕೋಬೇಕು, ಯಾವ ARO ಓಕೆನಾ, ಯಾವ ARO ಆದ ತಕ್ಷಣ ಯಾವ ಟ್ರೇಡ್, ನರ್ಸಿಂಗ್ ಅಸಿಸ್ಟೆಂಟು, ಟೆಕ್ನಿಕಲ್ಲು, ಕ್ಲರ್ಕು ಮತ್ತು GDನೋ ಅಂತ ಹೇಳಿಸಿಂದ ಟ್ರೇಡನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಟ್ರೇಡ್ ಕನ್ಫರ್ಮ್ ಆದ ತಕ್ಷಣವೇ ನಿಮ್ಮ ರೋಲ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಫೈನಲಿ ನಿಮ್ಮ ರೋಲ್ ನಂಬರು ನಾನು ಹೇಳ್ತಾ ಇದ್ದೀನಿ, ಮಂಗಳೂರು AROದಲ್ಲಿ 2 ಬಂದಿದ್ದಾವೆ ನೋಡ್ಕೊಳ್ರಿ. ಸೇಮ್ ಟು ಸೇಮ್ ನಂಬರ ನೀವು ಈ ನಂಬರನ್ನು ಸರ್ಚ್ ಮಾಡ್ತಾ ಇದ್ರಿ. ಈ ನಂಬರನ್ನು ಸರ್ಚ್ ಮಾಡಿದ ತಕ್ಷಣ 2 ನಂಬರ್ ಕಾಣ್ತಾ ಇದ್ದಾವೆ. ಸೊ 2 ನಂಬರ್ ಕಾಣ್ತಾ ಇದ್ದಪ್ಪ ಅಂದ್ರೆ ಇದು ಒಂದೇ ಅಲ್ಲ, ನಮ್ಮ 3 AROಗಳಲ್ಲೆಲ್ಲ ಔಟ್ ಆಫ್ ಸ್ಟೇಟ್ ಡೆಲ್ಲಿ ಏನಿದಲ್ಲ ಅಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಿಮ್ಮ ನಂಬರ್ ಕಾಣುತ್ತಾ, ಆ AROದಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಿಮ್ಮ ನಂಬರ್ ಕಾಣುತ್ತಾ. ಕ್ಲಿಯರ್ ಆಗಿ ತಿಳಿದುಕೊಳ್ರಿ, ರಿಸಲ್ಟನ್ನು ಕರೆಕ್ಟಾಗಿ ಕನ್ಫರ್ಮ್ ಆಗಿ ಮಾಡ್ಕೊಳ್ರಿ. ಸೊ ಎಷ್ಟೋ ಜನ ಆಗೈತೆ ಅಂತ ತಕ್ಷಣ ಖುಷಿ ಕೂಡ ಪಟ್ಟಿದ್ರಿ, ಒಳ್ಳೆ ರಿಸಲ್ಟನ್ನು ಚೆಕ್ ಮಾಡಿದಾಗ ಆಗಿಲ್ಲ. ಸೊ ಅಂತ ಯಾಕಂದ್ರೆ ಹಂಗೆ ಅನಿಸ್ತಿರ್ತೈತಿ ಜೋಶ್ ಒಳಗೆ ಏನೇನೋ ಚೆಕ್ ಮಾಡ್ಕೊಂಡ ತಕ್ಷಣ ನಾನು ಹೇಳಿದ್ದೀನಿ ನಿಮ್ಗೆ ಇದನ್ನೆಲ್ಲ ಡೀಟೇಲನ್ನು ಹಾಕಿರಿ. ನಿಮ್ಮ ರೂಲ್ ನಂಬರ್ ಹಿಡಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಹಾಕಿದರೆ ನಿಮ್ಮ ರಿಸಲ್ಟ್ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿಸಿಂದ ವಿಡಿಯೋ ಮಾಡಿದ ತಕ್ಷಣ ಹಾಕಿದ್ದೆ. ಅದು ಭಾಳಷ್ಟು ಜನ ತಪ್ಪನ್ನು ಮಾಡಿದ್ರಿ. ಇರಲಿ, ಈಗ ಕನ್ಫರ್ಮ್ ಮಾಡ್ಕೊಳ್ರಿ. ಇದನ್ನು ಚೆಕ್ ಮಾಡ್ಕೊಳ್ರಿ, ಇದನ್ನು ಚೆಕ್ ಮಾಡ್ಕೊಳ್ರಿ, ಇದನ್ನು ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮಂಗಳೂರು AROದಲ್ಲಿ ಯಾವ ಥರ ಬಂದಿದ್ದೋ ನೆಕ್ಸ್ಟ್ ಅದೇ ತರನಾಗಿ ಇದೇ ರೂಲ್ ನಂಬರ್ನ ಬೆಳಗಾವಿ AROದಲ್ಲಿ ಕೂಡ ಬಂದಿದೆ. ಬೆಳಗಾವಿ AROದಲ್ಲಿ ಕೂಡ ಬಂದಿದೆ ನೋಡ್ಕೊಳ್ರಿ. BANKRBL ಅಂತ ಇದೇ ನೋಡ್ಕೊಳ್ರಿ. ಬೆಳಗಾವಿ AROದಲ್ಲ, ನಿಮ್ಮ ಬೆಳಗಾವಿ ARO ಅನ್ನಕ ಇದೇ ನೋಡ್ಕೊಳ್ರಿ, BL ಅಂತ. ಇದು GD ABGD ಅಂತ ಹೇಳಿಸಿದ 2024 100622 100622 ಸೇಮ್ ಟು ಸೇಮ್ ಅದೇ ಬಂದಿದೆ ತಾನೆ. ನೆಕ್ಸ್ಟ್ ಬೆಳಗಾವಿ AROದಲ್ಲೇ ಇನ್ನೊಂದು ನಂಬರ್ ಅದೇ ಸೇಮ್ ನಂಬರ್ ಬಂದಿದೆ, ಅದು ಇದು ಬೆಂಗಳೂರು AROದಲ್ಲಿ BAN ಅಂತ ಹೇಳಿಸಿದ ಬೆಂಗಳೂರು AROದಲ್ಲಿ ಸೇಮ್ ಟು ಸೇಮ್ GDದಲ್ಲಿ ಕೂಡ ಅದೇ ನಂಬರ್ ಬಂದಿದೆ 100622 ಅಂತ ಹೇಳಿಸಿದ ಸೇಮ್ ಟು ಸೇಮ್ ನಂಬರ್ ಎಲ್ಲಿ ಚೇಂಜ್ ಇಲ್ಲ. ಇವು 4 ಕೂಡ ನಂಬರ್ ಸೇಮ್ ಇದಾವೆ. ಅದಕ್ಕೋಸ್ಕರ ಕರೆಕ್ಟಾಗಿ ಚೆಕ್ ಅನ್ನು ಮಾಡ್ಕೊಡ್ರಿ. ಈ ಡೌಟನ್ನು ಕ್ಲಿಯರ್ ಮಾಡೋದು ಸಾಕಷ್ಟು ಜನ ಕಾಲ್ ಕೂಡ ಮಾಡಿದ್ರಿ, ಮೆಸೇಜ್ ಕೂಡ ಮಾಡಿದ್ರಿ, ಇನ್ಸ್ಟಾಗ್ರಾಮ್ಗೆ ಸಾಕಷ್ಟು ಮೆಸೇಜನ್ನು ಮಾಡಿದ್ರಿ. ಅದಕ್ಕೆಲ್ಲದಕ್ಕೂ ಕೂಡ ರಿಪ್ಲೈಯನ್ನು ಕೊಟ್ಟಿದ್ದೀನಿ. ಇನ್ನೂ ಎಷ್ಟೋ ಜನಕ್ಕೆ ಕೊಟ್ಟಿರಲಿಲ್ಲ. ಈಗ ನಿಮ್ಗೆ ಅದಕ್ಕೆಲ್ಲರಿಗೆ ಯಾಕಂತ ಹೇಳಿಸಿಂದ ಸೊ ಈ ವಿಡಿಯೋನ ಮಾಡಿದೆ. ಒಂದ್ಸರಿ ನೀವು ಕೂಡ ಕನ್ಫರ್ಮ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕೆಂಡ್ ರಿಸಲ್ಟನ್ನು ಬಿಡ್ತಾರ, ಸೆಕೆಂಡ್ ಲಿಸ್ಟನ್ನು ಬಿಡ್ತಾರ. ಎಸ್, ಅದೆಲ್ಲ ತಪ್ಪು ಕಲ್ಪನೆ, ತೆಗೆದು ಹಾಕಿಬಿಡ್ರಿ. ಸೆಕೆಂಡ್ ಲಿಸ್ಟನ್ನು ಯಾವಾಗ ಬಿಡ್ತಾರ? ಫೈನಲಿ ಮೆಡಿಕಲ್ ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನೀವು ಜಾಯ್ನಿಂಗ್ ಟೈಮಲ್ಲಿ ನಿಮ್ಮ ಲಿಸ್ಟನ್ನು ಬಿಡ್ತಾರ. ಆ ಲಿಸ್ಟ್ ಬಿಟ್ಟ ತಕ್ಷಣ ನಿಮ್ಗೆ ಅದರಲ್ಲಿ ಕಡಿಮೆ ಆಗಿರ್ತಂತ ಎಷ್ಟೋ ಜನ ಹೋಗ್ತಿರಲ್ಲ, ಅಂಥದ್ರ ಸಂಬಂಧ ಏನು ಮಾಡ್ತಾರಪ್ಪ ಅಂದ್ರೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರ. ಸೊ ಇದರಲ್ಲಿ ನೀವು ಎಕ್ಸಾಮ್ ಪಾಸ್ ಆದ ತಕ್ಷಣ ಇದರಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡೋದಿಲ್ಲ. ಎಲ್ಲರೂ ಕೂಡ ಅಂತಿದ್ದಾರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಂತ ಹೇಳಿದ
ಸೊ ಅದನ್ನ ಇಂಕಿ ತಲೆಯಾಗಿ ತೆಗೆದಾಕ್ಬಿಟ್ರಿ, ನೆಕ್ಸ್ಟ್ ಪ್ರಿಪ್ರೇಷನ್ ಅನ್ನ ಮಾಡ್ರಿ. ನೆಕ್ಸ್ಟ್ ಸಾಕಷ್ಟು ಜಾಬ್ಗಳು ಕರೀತಾರ. ಸೊ ಇದೇ ಅಗ್ನಿವೀರ ನೆಕ್ಸ್ಟ್ ನೀವು ಬರ್ತಿತ್ತಪ್ಪ ಅಂದ್ರೆ ಈಸ್ ಟ್ರೈ ಮಾಡ್ರಿ. ನೀವು ಎಲ್ಲಿ ಕೂಡ ಕರೀತಾರ ಏರ್ಫೋರ್ಸ್ ಸಾಕಷ್ಟು ನೋಟಿಫಿಕೇಶನ್ಗಳು ಆಗ್ತಿರ್ತಾವೆ. ಸೊ ಅಂಥದ್ರಲ್ಲಿ ಅಪ್ಲೈನ ಮಾಡ್ರಿ. ಇಷ್ಟೇ ನಾನು ಕ್ಲಿಯರ್ ಅಂತ ನಿಮಗೆ ಈ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ಸೊ ನಾ ಕೊಡುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ ಆಗ್ತಿದ್ರೆ ಮಾತ್ರನೇ ನಾ ಕೊಡುವಂಥ ಇನ್ಫಾರ್ಮೇಷನ್ ಸರಿ ಅನಿಸಿದ್ರೆ ಒಂದು ಲೈಕ್ ಅನ್ನು ಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಕೊಡಿ ಸ್ನೇಹಿತರೆ. ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.